ಅಜ್ಜಿ, ಈ ತುಪ್ಪದ ಕಜ್ಜಾಯ ತುಂಬಾ ಚೆನ್ನಾಗಿದೆ, ಘಮ ಘಮ ಅಂತಿದೆ. ಈ ತುಪ್ಪದ ಕಜ್ಜಾಯ ಹೇಗ್ ಮಾಡಿದ್ರಿ ಅಜ್ಜಿ? ಹೇಗಿದು ಇಷ್ಟು ಚೆನ್ನಾಗಿದೆ? ತುಪ್ಪ ಹಾಕಿದ್ದು ಚೆನ್ನಾಗಿದೆಯಾ? ನಿನಗಿಷ್ಟ ಆಯ್ತಾ? ಎಷ್ಟು ರುಚಿಕರವಾಗಿದೆ ಗೊತ್ತಾ ಅಜ್ಜಿ? ನನಗಿದು ತುಂಬಾ ಇಷ್ಟ ಆಯ್ತು ಅಜ್ಜಿ. ಅಜ್ಜಿ, ಈ ತುಪ್ಪದ ಕಜ್ಜಾಯ ಹೇಗ್ ಮಾಡ್ತೀರಾ? ಅದು ಅಕ್ಕಿನ ಚೆನ್ನಾಗಿ ಬೀಸಿ ಬೆಲ್ಲ, ಎಳ್ಳು, ತುಪ್ಪ, ಹಣ್ಣುಗಳು ಹಾಕಿ 7 ವಿಧವಾದ ಸಾಮಗ್ರಿನ ಹಾಕಿ ಆಮೇಲೆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಬೇಕು. ಹಾಗೆ ನಿನ್ನ ಅಜ್ಜಿ ಈ ತರ ಮಾಡಿದ್ದಾಳೆ. ಅದ್ ಕೇಳಕ್ಕೆ ತುಂಬಾ ಖುಷಿ ಆಗ್ತಿದೆ ಅಜ್ಜಿ. ಅಯ್ಯೋ ಅಜ್ಜಿ, ಆ ತುಪ್ಪದ ಕಜ್ಜಾಯ ಕಾಗೆ ಎತ್ಕೊಂಡೊಟ್ಟೋಯ್ತು. ಅಯ್ಯಯ್ಯೋ, ಅಳ್ಬೇಡಮ್ಮ, ಅಳ್ಬಾರ್ದು. ಈ ಅಜ್ಜಿ ನಿನಗೆ ಇನ್ನೊಂದು ಕೊಡ್ತಾಳೆ, ಸರಿನಾ? ಒಳ್ಳೆ ವಾಸನೆ ಬರ್ತಿದೆಯಲ್ಲ. ಎಲ್ಲಿಂದ ಬರ್ತಾ ಇದೆಯಪ್ಪ ಈ ವಾಸನೆ? ಒಳ್ಳೆ ತುಪ್ಪದ ವಾಸನೆ ಬರ್ತಿದೆಯಲ್ಲ. ಈ ಕಾಡಲ್ಲಿ ಯಾರಪ್ಪ ಇಷ್ಟೊಂದು ತುಪ್ಪ ಹಾಕಿ ಚೆನ್ನಾಗಿ ಮಾಡ್ತಾ ಇರೋದು? ಈ ವಾಸನೆಯಿಂದ ಈಗ ಹಸುವು ತುಂಬ ಜಾಸ್ತಿ ಆಗೋಯ್ತಲ್ಲ. ಓಹೋ, ಇಲ್ಲಿಂದ ಈ ವಾಸನೆ ಬರ್ತಾ ಇರೋದು. ಈ ಕಾಗೆಗೆ ತುಪ್ಪದಲ್ಲಿ ಮಾಡಿರೋ ವಸ್ತು ಎಲ್ಲಿಂದ ಸಿಕ್ತು? ನನಗೂ ಸ್ವಲ್ಪ ಕೊಡು ಅಂತ ಹೇಳಿ ಅದ ಹತ್ರ ಕೇಳೋಕೆ ಹೋಗೋಣ. ಎಲ್ಲ ನನಗೆ ಕೊಡು ಅಂತ ಕೇಳಿದ್ರೆ ಅದು ಕೊಡಲ್ಲ. ಅದರಲ್ಲೊಂದು ಸ್ವಲ್ಪನಾದರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ. ಏನಾದರೂ ಒಂದು ಅಲಕ್ ಬುಲಕ್ ಕೆಲಸ ಮಾಡಿದ್ರೆ ಮಾತ್ರ ಸರಿ ಹೋಗೋದು, ಇಲ್ಲ ಅಂದರೆ ನನಗೇನು ವರ್ಕೌಟ್ ಆಗೋದಿಲ್ವೇ? ಲಾ 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 ಲಾ. ಏನು ನರಿ, ಹಾಡೆಲ್ಲ ಹಾಡ್ತಾ ಇದ್ಯಾ? ಇವತ್ತು ತುಂಬಾ ಸಂತೋಷವಾಗಿರೋ ಹಾಗಿದ್ಯಾ? ಲಾ 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 ಲಾ. ಹಾಡು ಕೇಳಬೇಕಾದ್ರೆ, ಹಾಡು ಹಾಡಬೇಕಾದ್ರೆ ಸಿಗೋಂಥ ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಲಾ 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 ಲಾ. ಹಾಡೇನೋ ಚೆನ್ನಾಗೇ ಇದೆ, ಆದರೆ ಹತ್ತಿರದಲ್ಲೇ ಕಾಡಲ್ಲಿ ಬಹಳಷ್ಟು ಜನ ಮಾತಾಡ್ಕೋತಾ ಇದ್ದಾರೆ. ಕಾಡಲ್ಲಿ ಬಹಳ ಸುಂದರವಾಗಿ ಹಾಡೋದು ನನಗಿಂತ ನೀನೇ ಅಂತ ಹೇಳ್ತಾರೆ. ಅದು ನಿಜಾನಾ? ಅದ್ರಲ್ಲೇನ್ ಸಂದೇಹ ಇದೆ? ನನ್ನ ಹಾಡಿನ ಜೊತೆ ಪೈಪೋಟಿ ಮಾಡೋದಕ್ಕೆ ಕೋಗಿಲೆ ಕೂಡ ಆಗೋದಿಲ್ಲ. ಹಾಗಾದ್ರೆ ನೋಡಿಲಿಕ್ಕಾಗೆ ಒಂದು ಹಾಡು ಹೇಳು, ಕೇಳ್ತೀನಿ. ಇದೇನಾ ನೀನು ಹಾಡೋದು? ಅಯ್ಯೋ, ದಯವಿಟ್ಟು ನಿಲ್ಸಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ. ಹಾಡೋದು ಹೆಸರನ್ನ ಕೊಲ್ತಿದ್ಯಲ್ಲೇ. ಏಯ್, ಸ್ವಲ್ಪ ಅರ್ಥ ಆಗೋಂಗೆ ಸರಿಯಾಗಿ ಹಾಡು ಸಾಯಿ, ಕೇಳೋ ರೀತಿ ಹಾಡು ಅಂತ ಹೇಳಿದೆ. ಯಾರು ನೀನು? ನಾನು ನಿನ್ನ ಹತ್ರ ಅವಾಗಲೇ ಹೇಳಿದೆ ಅಲ್ವಾ, ಬಾಯಿ ತೆಗೆದು ಹಾಡಿದ್ರೆ ಎಲ್ಲ ನನ್ನ ಕೈಗೆ ಬಂದ್ಬಿಡುತ್ತೆ ಅಂತ ಹೇಳಿ. ಅದೇ ಥರ ಆಗೋಯ್ತು. ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ 2 ಬೆಕ್ಕು ಮರಿಗಳಿದ್ದವು, ಬಿಳುಪ ಮತ್ತು ಕರಿಯ. ಅವರಿಬ್ಬರು ತುಂಬಾ ತುಂಟರು. ತಕ್ಕ ನೋಡಿ ಅವರಿಬ್ಬರು ಆಹಾರಗಳನ್ನು ಕದ್ದು ತಿನ್ನುತ್ತಿದ್ದರು.
ಹಾಗಿರುವಾಗ ಬಿಳುಪ ಮತ್ತು ಕರಿಯ ಆಹಾರವನ್ನು ಕದಿಯಲು ಮನೆಯೊಳಗೆ ಹೋದರು. ಅವರಿಗೆ ಅಲ್ಲಿಂದ ಒಂದು ಹೋಳ್ಗೆ ಸಿಕ್ತು. ಕೈಯಲ್ಲಿ ಸಿಕ್ಕ ಹೋಳಿಗೆಯೊಂದಿಗೆ ಅವರಿಬ್ಬರು ಹೊರಗೆ ಬಂದರು. ಸಿಕ್ಕ ಹೋಳಿಗೆಯನ್ನು ಹಂಚಿ ತಿನ್ನಲು ತೀರ್ಮಾನಿಸಿದ್ರು. ಹಾಗಿರುವಾಗ ಕರಿಯ ಹೋಳಿಗೆಯನ್ನು ಭಾಗ ಮಾಡಿದ. ಒಂದು ಸಣ್ಣದು, ಒಂದು ದೊಡ್ಡದಾಯಿತು. ದೊಡ್ಡ ತುಂಡಿಗಾಗಿ ಇಬ್ಬರು ಜಗಳ ಮಾಡಿದ್ರು. ಇದನ್ನೆಲ್ಲ ನೋಡ್ತಾ ಮರದ ಕೊಂಬೆಯ ಮೇಲೆ ಒಂದು ಮಂಗ ಕುಳಿತಿತ್ತು. ಅವನು ಕೆಳಗಿಳಿದು ಬಂದು ಬೆಕ್ಕಿನ ಮರಿಗಳಲ್ಲಿ ಹೇಳಿದ, ಗೆಳೆಯರೇ, ನಿಮ್ಮಲ್ಲಿಯ ಪ್ರಶ್ನೆ ನಾನ್ ಪರಿಹರಿಸುವೆ. ಒಂದು ದೊಡ್ಡದು, ಒಂದು ಚಿಕ್ಕದು. ಇದು ನಾನು ನಿಮಗೆ ಸಮವಾಗಿ ಭಾಗಿಸಿಕೊಡುವೆ. ಓ, ಇದು ಸ್ವಲ್ಪ ದೊಡ್ಡದಲ್ವಾ? ಇದನ್ನು ಹಿಡಿರಿ. ಇದು ಸ್ವಲ್ಪ ದೊಡ್ಡದಲ್ವಾ? ಈಗ ಸರಿ ಮಾಡಿಕೊಡ್ತೇನೆ. ಈಗಲ್ಲ ಮತ್ತೆ ತಪ್ಪಿತ್ತಲ್ಲ. ಹಾಗೆ ಸೂತ್ರದಿಂದ ಹೋಳಿಗೆಯನ್ನ ಅವನ ಹೊಟ್ಟೆಯಲ್ಲಿ ಹಾಕೊಂಡ ಮಂಗಣ್ಣ ತಿರದ ಮರಕ್ಕೆ ಜಿಗಿದು ಹೋದ. ನಿರಾಶರಾದ ಬೆಕ್ಕಿನ ಮರಿಗಳು ತಲೆಯನ್ನು ತಗ್ಗಿಸಿ ಮೆಲ್ಲ ನಡೆದು ಹೋದವು. ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ. ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ.
ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಆ ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು. ನಾನೀಗ ಹೊರಡ್ಬೋದಾ? ಹಾ ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ, ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ. ಏ ಗೆಳೆಯ, ಈ ಪಕ್ಕದಲ್ಲಿರೋ ಆಳದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ, ಗುಡ್ಡದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ. ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ನ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು. ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನ ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನು ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಹಾ, ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ? ಯಾಕಂತ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ಬನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು.
ಹಣ್ಣು ತುಂಬಾ ರುಚಿಯಾಗಿದೆ. ಹಾ ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನು ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ ಅವನು ನನ್ನ ಗೆಳೆಯನಮ್ಮ, ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನ ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ನಾನು ಅದನ್ನ ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನ ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂಥ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ, ನೀನು ಬರ್ತೀಯ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ ಎಲ್ಲ ಇದೆಯಪ್ಪ, ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನ ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಟಿತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನ ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವೀಗ. ಮೊಸಳೆ, ಏನು ಹೇಳಿದೆ ಈಗ ನೀನು? ನಿನ್ನನ್ನು ನನಗೆ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ. ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ. ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ನನ್ನ ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಹತ್ತಿ ಮರದ ಮೇಲಿರುವ ಒಂದು ಡಬ್ಬದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನು ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬನ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನು ಮಾಡೋದು? ಈ ಥರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನಿನ್ನನ್ನು ಗೆಳೆಯ ಅಲ್ಲೋ, ನಿನ್ನನ್ನು ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡೋಕೆ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದು ಜೀವಿ ಹೆಂಗೆ ಬದುಕೋಕ್ಕಾಗುತ್ತೆ? ಅದು ಕಿತ್ತುಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ, ಅಲ್ಲ ಗೆಳೆಯ, ನೀನು ಮರ್ಯಾದೆಗೆ ಬಾಯಿ ಮುಚ್ಚೋ. ಇನ್ನು ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು.
ನಿನಗೆ ಹತ್ತಿ ಹಣ್ಣು ಕೊಡಲ್ಲ. ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನ್ ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂಥ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನ ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆದಿದ್ವು. ಒಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದ. ಅದನ್ನೆಲ್ಲ ಮಾರೋದಕ್ಕೆ ತುಂಬಾ ದೂರ ಇದ್ದಂಥ ಸಂತೆಗೆ ಹೋಗ್ತಿದ್ದ. ಅದರಲ್ಲಿ ಸಿಗುವಂಥ ದುಡ್ಡಿಂದ ಅವನು ಜೀವನ ನಡೆಸ್ತಾ ಇದ್ದ. ಒಂದು ಕಾಡು ದಾರಿಯಲ್ಲಿ ಪ್ರತಿದಿನ ಅವನು ಸಂತೆಗೆ ನಡ್ಕೊಂಡು ಹೋಗ್ತಾ ಇದ್ದ. ಒಂದು ದಿನ ವ್ಯಾಪಾರ ಎಲ್ಲ ಮುಗಿದ್ಮೇಲೆ ಆ ವ್ಯಾಪಾರಿ ಸಂತೆಯಿಂದ ಮತ್ತೆ ಮನೆಗೆ ಹೋಗ್ತಿದ್ದ. ಆಗ ಅವನು ಕಾಡಿನ ದಾರಿಯಲ್ಲಿ ನಡ್ಕೊಂಡು ಬರ್ತಿದ್ದಾಗ ಏನಿದು, ಇಲ್ಲೊಂದು ಮೂಟೆ ಹೀಗ್ ಬಿದ್ದಿದೆಯಲ್ಲ, ಅದು ಅಲ್ಲಾಡ್ತಾ ಇದೆ. ಇದು ಅಂಥದ್ದೇನಿರ್ಬೋದು ಈ ಮೂಟೆಲಿ? ಆ ವ್ಯಾಪಾರಿ ಆ ಮೂಟೆ ಹತ್ರ ಹೋಗ್ತಿದ್ದಾಗ ಆ ಮೂಟೆ ಒಳಗೆ ಅವನಿಗೆ ಅಳೋ ಶಬ್ದ ಕೇಳಿಸ್ತು. ಅಯ್ಯ, ಏನಯ್ಯ, ಯಾರಾದರೂ ನನ್ನ ಕಾಪಾಡಿ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಕಾಪಾಡ್ಬೇಕಾ? ಸರಿ, ನೀನು ಯಾರು? ಇದ್ರೊಳಗೆ ಹೋಗಿ ನೀನು ಹೇಗೆ ಸಿಗಾಕೊಂಡೆ? ನಾನೊಂದು ಮೊಸಳೆ. ಒಬ್ಬ ಬೇಟೆಗಾರ ಬುದ್ಧಿವಂತಿಕೆಯಿಂದ ಕಟ್ಟಿ ಇದ್ರಲ್ಲಿ ಹಾಕಿದ್ದಾನೆ. ಹೇಗಾದರೂ ಮಾಡಿ ನನ್ನ ಇದರಿಂದ ಕಾಪಾಡಿ. ಕಾಪಾಡ್ಬೇಕಾ? ನೀನು ಬೇರೆ ಮೊಸಳೆ ಅಂತೀಯಲ್ಲ, ನಿನ್ನನ್ನು ನಾನು ಕಾಪಾಡಿದ್ರೆ ನೀನು ನನ್ನನ್ನು ಹಿಡ್ಕೊಂಡು ತಿಂದ್ಬಿಡ್ತೀಯಲ್ಲ. ಚೇಚೆ, ಹಾಗಿಲ್ಲ. ನಾನು ನಿಮ್ಮನ್ನು ಖಂಡಿತವಾಗ್ಲೂ ತಿನ್ನಲ್ಲ. ನೀನು ನನ್ನನ್ನು ಕಾಪಾಡಿದ್ರೆ ಅದಕ್ಕೆ ಖಂಡಿತವಾಗೂ ಸಹಾಯ ಮಾಡ್ತೀನಿ. ನೀನು ಹೇಳೋದನ್ನ ನಾನು ಹೇಗೆ ನಂಬೋದು ಹೇಳು? ನೀನು ಧಾರಾಳವಾಗಿ ನನ್ನನ್ನು ನಂಬಬಹುದು. ಹಾಗಾದ್ರೆ ನಾನು ನಿನ್ನ ಕಾಪಾಡ್ತೀನಿ. ಮೊದಲೇ ಆ ಮಾತುಗಳನ್ನ ನಂಬದಂಥ ಆ ವ್ಯಾಪಾರಿ ಆ ಮೂಟೆಗೆ ಕಟ್ಟಿದಂಥ ಕಟ್ಟನ್ನ ಬಿಚ್ಚಿ ಅದರಲ್ಲಿದ್ದಂಥವನ್ನ ಕಾಪಾಡ್ದ. ಹಬ್ಬ, ತಪ್ಪಿಸ್ಕೊಂಡ್ಬಿಟ್ಟಪ್ಪ. ಖಂಡಿತವಾಗ್ಲೂ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ಆದರೆ ನನಗೆ ತುಂಬ ಹಸುವಾಗ್ತಿದೆ. ನಾನೀಗೇನಾದರೂ ತಿಂದಿಲ್ಲ ಅಂದರೆ ಆಮೇಲೆ ಸತ್ತೇ ಹೋಗ್ಬಿಡ್ತೀನಿ. ಸದ್ಯಕ್ಕೆ ನಾನು ನಿನ್ನನ್ನೇ ತಿನ್ಬಿಡ್ತೀನಿ. ಏಯ್, ನಿನಗೆ ಒಂದು ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ನಿನ್ನನ್ನು ಕಾಪಾಡಿದ ನನ್ನನ್ನೇ ತಿಂದುಬಿಡ್ತೀನಿ ಅಂತ ಹೇಳ್ತೀಯಾ? ಇದು ಒಂದು ಸ್ವಲ್ಪನೂ ಸರಿ ಇಲ್ಲ. ನೀನು ನನ್ನ ಆಹಾರ. ಸಂದೇಹ ಇದ್ದರೆ ನಾವು ಬೇರೆ ಯಾರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರಿ. ಆಗಷ್ಟೇ ಆ ಜಾಗದಲ್ಲಿ ಒಂದು ಹಾವು ಬರ್ತಾ ಇತ್ತು. ಆ ಹಾವಿನ ಬಳಿ ಇವರಿಬ್ರು ಸೇರಿ ಅವರ ಸಂದೇಹವನ್ನ ಕೇಳಿದ್ರು. ಮೊದಲು ಹೇಳಿದ್ದೆ ಸರಿ, ನೀನು ಆ ಮೊಸಳೆಗೆ ಆಹಾರ. ಛೇ, ಇದನ್ನ ನಾನು ಒಪ್ಪೋದೇ ಇಲ್ಲಪ್ಪ. ನಾವು ಇನ್ನೊಬ್ಬರ ಹತ್ರನೂ ಕೇಳಿ ನೋಡೋಣ. ಆಮೇಲೆ ನಾನು ನಿನ್ನ ಹಿಡಿದು ತಿಂದು ಹಾಕ್ತೀನಿ. ಅದಾದ ನಂತರ ಅವರು ಒಂದು ನರಿ ಹತ್ರ ಹೋಗಿ ಅವರ ಸಂದೇಹವನ್ನ ಕೇಳಿದ್ರು. ನೀವು ಇಬ್ರು ಹೇಳೋದ್ರಲ್ಲೂ ವಿಷಯ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದೇನಂದ್ರೆ ಅದು ಬಂದು ನ್ಯಾಯವಾಗಿ ಹೇಳಬೇಕು ಅಂದರೆ ಹಸುವಾಗಿರೋ ಅಂತ ಈ ಮೊಸಳೆಗೆ ಊಟ ಮಾಡೋದಕ್ಕೆ ಅಧಿಕಾರ ಪೂರ್ತಿಯಾಗಿರುತ್ತಲ್ವಾ? ನೀವೆಲ್ಲ ಹೇಳ್ತಿರೋದು ಯಾವುದೂ ಸರಿ ಇಲ್ಲ. ಕಾಪಾಡೋಕೆ ಬಂದವನ್ನೇ ತಿನ್ನುವಂಥದ್ದು ನ್ಯಾಯವೇ ಅಲ್ಲ. ಆಗ ಆ ಜಾಗದಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದ. ಅವನ ಅಭಿಪ್ರಾಯನೂ ಕೇಳೋಣ ಅಂತ ಇವರು ನಿರ್ಧಾರ ಮಾಡಿದ್ರು. ಅವರು ಇಬ್ಬರು ಹೇಳಿದ್ದನ್ನೇ ಈ ಮನುಷ್ಯನು ಹೇಳ್ತಾನೆ ನೋಡು. ಖಂಡಿತವಾಗ್ಲೂ ನಾನು ನಿನ್ನನ್ನು ಇವತ್ತು ತಿನ್ಬಿಡ್ತೀನಿ. ನಿಮ್ಮಿಬ್ರು ಮಧ್ಯ ನಡೆದಿರೋ ವಿಷಯನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರೋದ್ ಮೇಲೇನೆ ಅಪ್ಪ ನಿಮ್ಮಿಬ್ರಿಗೂ ನಾನು ಒಳ್ಳೆ ನಿರ್ಧಾರನ ಹೇಳೋಕ್ಕಾಗೋದು. ಹೇಳಿ, ಮೊದಲು ಏನಾಯ್ತು? ನಾನು ಸಂತೆಗೆ ಹೋಗಿ ಇದೇ ದಾರಿಲಿ ವಾಪಸ್ ಬರ್ತಿದ್ದೆ. ಅದನ್ನ ಹಾಗೆ ಸ್ವಲ್ಪ ನಟಿಸಿ ತೋರ್ಸಪ್ಪ. ಇನ್ನೋಡಪ್ಪ, ಇದೇ ಥರಾನೇ. ಹಾ, ಈಗ ನನ್ಗೆಲ್ಲ ಅರ್ಥ ಆಯ್ತು. ಆಗ ಸಮಯದಲ್ಲಿ ಮೊಸಳೆ ಎಲ್ಲಿತ್ತು, ಹೇಗಿತ್ತು ಅಂತ ಏನು ಹೇಳಲೇ ಇಲ್ವೇ? ಅದೇ ಅರ್ಥ ಆಗಿಲ್ಲ. ಅದನ್ನ ಸ್ವಲ್ಪ ನಟಿಸಿ ತೋರ್ಸು ನೋಡೋಣ. ನಾನು ಆ ಚೀಲದಲ್ಲಿ ಸಿಕ್ಕಾಕೊಂಡಿದ್ದೆ. ಸಿಕ್ಕಾಕೊಂಡಿದ್ಯಾ? ಏನ್ ಹೇಳ್ತಿದ್ಯಾ ನೀನು? ನನ್ಗೇನು ಅರ್ಥ ಆಗ್ತಿಲ್ವೇ? ಮೊಸಳೆ, ಮತ್ತೆ ಅದು ಹೇಗೆ ಅಂತ ಮಾಡಿ ತೋರ್ಸು. ನೋಡಿ, ಇದೇ ರೀತಿನೇ. ಇದರ ಒಳಗಡೆ ನಾನು ಹೀಗಿದ್ದೆ. ಹಾಗ ಹೀಗೆ ಇದು ಗೋಣಿ ಚೀಲದಲ್ಲಿ ಸಿಕ್ಕಾಕೊಂಡಿತ್ತಾ?
ಹಾಗಿದ್ರೆ ನನ್ ಸಂದೇಹ ಇದೇನೆ, ಗೋಣಿ ಚೀಲ ಆಗ ತೆರೆದಿತ್ತಾ? ಏ ಅದಲ್ಲಪ್ಪ, ಅದು ಹೊರಗಡೆಯಿಂದ ಕಟ್ ಹಾಕಿದ್ರು. ಅದನ್ನ ಹೇಗ್ ಕಟ್ ಹಾಕಿದ್ರು ಅದು ಗೊತ್ತಾ? ಗೊತ್ತು ನನಗೆ. ಈಗ ನನಗೆ ವಿಷಯ ಎಲ್ಲ ಪೂರ್ತಿಯಾಗಿ ಅರ್ಥ ಆಯ್ತು. ಈ ಗೋಣಿ ಚೀಲದಲ್ಲಿ ಮೊಸಳೆ ಹಾಗೆ ಬಿದ್ದಿರ್ಲಿ, ಇದ್ರ ಒಳಗಡೆನೆ ಸಿಕ್ಕಾಕೊಂಡು ಹಾಗೆ ಇರ್ಲಿ ಬಿಡಿ. ಕಾಪಾಡ್ದವನ್ನ ಕೊಂದು ತಿನ್ನೋದು ನ್ಯಾಯವೇ ಅಲ್ಲ. ನನ್ನ ಜೀವ ಉಳಿಸಿದ ನಿಮ್ಮನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಕಾಪಾಡ್ದವ್ರನ್ನ ಹಿಡಿದು ತಿನ್ನೋದು ಯಾವತ್ತೂ ನ್ಯಾಯವಾದ್ದಲ್ಲ.